ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 85ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಬಗ್ಗೆ ನೀವು ಕೇಳಿಯೇ ಇರ್ತೀರಿ. ಆದರೆ ಶ್ರಿಂಕ್ಫ್ಲೇಷನ್ ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಿದೆಯಾ? ಕಳೆದ ವಾರದ ವೀಕ್ ಮನಿಯಲ್ಲಿ ಬಂದಂತಹ ವರದಿಯನ್ನು ನೇರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಎಂಬ ಪದವನ್ನು ಕೇಳುತ್ತಲೇ ಇರುತ್ತೇವೆ. ಆದರೆ ಇತ್ತೀಚೆಗೆ ಶ್ರಿಂಕ್ಫ್ಲೇಷನ್ ಎಂಬ ಹೊಸ ಪದ ಹೆಚ್ಚು ಬಳಕೆಗೆ ಬಂದಿದೆ. ಯಾವುದಾದ್ರೂ ಒಂದು ಕಂಪನಿಯು ತನ್ನ ಉತ್ಪನ್ನದ ಬೆಲೆ ಏರಿಸುವ ಬದಲು ಅದೇ ದರದಲ್ಲಿ ಕಡಿಮೆ ಕ್ವಾಂಟಿಟಿಯ ಉತ್ಪನ್ನವನ್ನು ಗ್ರಾಹಕರಿಗೆ ನೀಡುವುದನ್ನು ಶ್ರಿಂಕ್ಫ್ಲೇಷನ್ ಎಂದು ಕರೆಯಲಾಗ್ತದೆ. ಉದಾಹರಣೆಗೆ, ಒಂದು ಪಾರ್ಲೇಜಿ ಅಥವಾ ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ ಪ್ಯಾಕೆಟ್ ಏನಿದೆ, ಅದರ ಬೆಲೆಯು ಕಳೆದ 16 ವರ್ಷಗಳಿಂದಲೂ 5 ರೂಪಾಯಿ 10 ರೂಪಾಯಿಗಳಲ್ಲೇ ಇದೆ. ಸಾಬೂನು, ಚಾಕ್ಲೇಟ್, ಟಾಫಿ ಸೇರಿ ಹಲವು ಉತ್ಪನ್ನಗಳ ಬೆಲೆ ಕೂಡ ನಮ್ಮ ಬಾಲ್ಯದಲ್ಲಿಯೂ ಅಷ್ಟೇ ಇತ್ತು. ನಾವು ದೊಡ್ಡವರಾದ ಬಳಿಕವೂ ಕೂಡ ಅಷ್ಟೇ ಇದೆ. ಆದರೆ ಪ್ಯಾಕೆಟ್ನಲ್ಲಿದ್ದ ಬಿಸ್ಕೆಟ್ಗಳ ಸಂಖ್ಯೆ, ಪ್ಯಾಕೆಟ್ನ ತೂಕ ಕಡಿಮೆಯಾಗಿದೆ. ಯಾವುದಾದ್ರೂ ಒಂದು ಉತ್ಪನ್ನದ ಬೆಲೆ ಏರಿಕೆಯಾದರೆ ಅದನ್ನು ಹಣದುಬ್ಬರ ಅಂತ ಕರೀತಾರೆ. ಬೆಲೆ ಏರಿಕೆಯಾಗುವ ಬದಲು ಉತ್ಪನ್ನದ ಗಾತ್ರ ಅಥವಾ ತೂಕ ಕಡಿಮೆಯಾದರೆ ಅದನ್ನೇ ಶ್ರಿಂಕ್ಫ್ಲೇಷನ್ ಎಂದು ಕರೆಯಲಾಗ್ತದೆ. ಇಲ್ಲಿ ಗ್ರಾಹಕರ ಜೇಬಿಗೆ ಯಾವುದೇ ಹೊರೆಯಾಗುವುದಿಲ್ಲ, ಆದರೆ ಕ್ವಾಂಟಿಟಿಯಲ್ಲಿ ಮಾತ್ರ ಕಡಿಮೆ ಪ್ರಮಾಣ ದೊರೆಯುತ್ತಿರ್ತದೆ. ಥ್ಯಾಂಕ್ ಯು. ನಾಳೆ ಮತ್ತೆ ಸಿಗೋಣ.